ಯಾವ್ದೋ ಹೊಸ ಹುಡುಗಿ ಬಂದಿದ್ದಾಳೆ ಅನ್ಸುತ್ತೆ ಜಿಮ್ಗೆ. ಮಾಡ್ತೀನಿ ಇರು. ಹೊಸದಾಗಿ ಜಾಯ್ನ್ ಆಗಿದ್ದ ಜಿಮ್ಗೆ. ಟ್ರೈನರ್ ವರ್ಷನ ಇಲ್ಲ ವಿಶಾಲ? ವರ್ಷನ. ಅವ್ರಿಗೆ ಏನೂ ಗೊತ್ತಿಲ್ಲ, ಸುಮ್ನೆ ನನ್ ಮಾತ್ ಕೇಳುವ. ಡಂಬಲ್ಸ್ ತಗೊಂಡು ಹಿಂಗೆ ಹಿಂಗೆ ಎತ್ತಿದ್ರೆ ಸಾಕು, ಬೈಸಿಪ್ಸ್ ಎಲ್ಲ ಬಗ್ಗಂತ ಬಂದ್ಬಿಡ್ತವೆ. ಹೌದಾ? ಇಷ್ಟನ್ನ ಹೇಳ್ಕೊಡಕ್ಕೆ ತಲೆ ಎಲ್ಲ ಮಾತಾಡ್ತಾರೆ. ಸರಿ, ನಾನು ಇವತ್ತು ಹೆವಿ ವರ್ಕೌಟ್ ಮಾಡ್ಬೇಕು, ನಾ ಹೋಗ್ತೀನಿ ಆಯ್ತಾ? ಅವಾಗ ಅವಾಗ ಹೇಳ್ಕೊಡಿ ಆಯ್ತಾ ನನ್ಗೂನು. ನಂಗ್ ಟೈಮ್ ಇರಲ್ಲ, ಟೈಮ್ ಇದ್ದಾಗ ಬಂದು ಹೇಳ್ಕೊಡ್ತೀನಿ ಆಯ್ತಾ? ಏನ್ ಮಾಡ್ತಾ ಇದೀಯಾ? ಇದನ್ನೆಲ್ಲ ಯಾರು ಹೇಳ್ಕೊಟ್ಟಿದ್ ನಿನ್ಗೆ? ಪುಟ್ಟಿ. ಅವಳು ಹೇಳ್ಕೊಟ್ಟಿದ್ನೆಲ್ಲ ಮಾಡಿದ್ರೆ ನೀನ್ ಬಗ್ಗ ಅನಿಸ್ತಾಳಷ್ಟೇ. ಮತ್ತೆಲ್ಲ ಗೊತ್ತಲ್ಲ ಅವಳಿಗೆ. ಅವಳಂತ ಹೇಳ್ಕೊಡ್ತಾಳೆ ನಿಂಗೆ. ಅವಳೇ ಜಿಮ್ಮಿಗೆ ಸೇರ್ 15 ದಿನ ಆಗಿದೆ ಅಷ್ಟೇ. ಇನ್ಮೇಲೆ ಅವಳ ಜೊತೆ ಸೇರ್ಬೇಡ ಆಯ್ತಾ? ಸರಿ ಸರಿ. ಮೇಡಮ್, ನಂಗ್ ದಿನ ಈ ಬರೀ ಕೋಲ್ ತಿರ್ಸಿ ಬೋರ್ ಆಗಿ ಹೋಗೈತೆ. ನಂಗೊಂದ್ ಸಕ್ಕತ್ತಾಗಿರೋ ವರ್ಕೌಟ್ ಹೇಳ್ಕೊಡಿ. ಇದಕ್ಕಿಂತ ಸೂಪರ್ ಆಗಿರೋ ವರ್ಕೌಟ್ ಇಲ್ಲ, ಮಾಡು. ಬೇಡ, ನಾ ದಿನ ಮಾಡ್ತೀನಲ್ಲ ಅದನ್ನೇ ಮಾಡ್ಕಿತೀನಿ. ಮೇಡಮ್, ಇದು ಸ್ವಲ್ಪ ಕಡಿಮೆ ವೆಯ್ಟ್ ಐತೆ, ಇದನ್ನ ನಾನು ಕಿರುಬೆಳ್ಳಲ್ಲೇ ಎತ್ತು ಬಿಸಾಕ್ತೀನಿ. ಸ್ವಲ್ಪ ಜಾಸ್ತಿ ವೆಯ್ಟ್ ಇರೋದು ಕೊಡ್ತೀರಾ? ತಗೋ. ಬೇಡ, ನಾ 2 kg ಡಂಬಲ್ಸ್ನೇ ಎತ್ತೀನಿ. ಸಾಯಿಗೆ ಎಷ್ಟೇ ತಿರ್ಸಿದ್ರು ಬತ್ತಾನೆ ಇಲ್ಲಲ್ಲ. ಅಯ್ಯೋ, ಕೈಗೆ ಬಂದ್ಬಿಡ್ತು. ಮಾರಿಮುತ್ತು ವರ್ಷ ನೋಡಿದ್ರೆ ಹೊಡೆದು ಸಾಯಿಸ್ತಾಳೆ. ನನ್ನ ತಿರುಗಿ ನೋಡ್ದೆ, ಓಡು ಇಲ್ಲಿಂದ. ಸಾಯಕ್ ಇದೊಂದು ಹಪ್ಪಿಡ್ ಟಿವಿ ಆನೂ ಆಗಲ್ಲ ಆ ಕಡೆ. ಮತ್ತೆ ಹೆಂಗ್ ನಡೀತಾ ಇದೆ ವರ್ಕೌಟ್? ಚೆನ್ನಾಗ್ ನಡೀತಾ ಇದೆ. ವರ್ಷ ನನ್ ಬಗ್ಗೆ ಕೆಟ್ಟದಾಗ ಹೇಳಿದ್ರಾ? ನಂಗ್ ಗೊತ್ತಿತ್ತು ಅವ್ರಿಗೆ ಹೊಟ್ಟೆ ಕಿಚ್ಚು, ಅವ್ರಿಗಿಂತ ಚೆನ್ನಾಗ್ ನನ್ ವರ್ಕೌಟ್ ಬರುತ್ತೆ ಅಂತ. ಹೋಗ್ಲಿ ಬಿಡು, ತಗೋ ಎಗ್ ಪಪ್ಸ್. ಅಯ್ಯೋ ಮೈದಾ, ಡಯಟ್ ಅಲ್ಲಿ ಇದೀನಿ ನಾನು. ಅಯ್ಯೋ, ಬಾಡಿ ಪ್ರೋಟೀನ್ ಬೇಡ್ವಾ? ಬೇಕು. ಮತ್ ತಗೋ. ಇದು ಹೆಂಗ್ ಪ್ರೋಟೀನ್ ಆಗತ್ತೆ? ಇದು ಎಗ್ ಪಪ್ಸ್. ಒಳಗಡೆ ಎಗ್ ಇದೆಯಾ? ಮತ್ ಪ್ರೋಟೀನ್ ಆಯ್ತಲ್ಲ. ಹೌದಲ್ವಾ, ನಂಗ್ ಗೊತ್ತೇ ಇರ್ಲಿಲ್ಲ. ಮತ್ ಅದಕ್ಕೆ ಹೇಳೋದು, ನಂತರ ಬುದ್ಧಿವಂತರು ಜೊತೆಗಿರ್ಬೇಕು ಅಂತ. ತಗೋ. ಇವಳನ್ ಬಿಟ್ರೆ ಜಿಮ್ ಬೇಕ್ರಿ ಮಾಡ್ಬಿಡ್ತಾಳೆ. ಏ ಪುಟಿ, ಇದಕ್ಕೆ ಬರ್ತೀಯ ಜಿಮ್ಗೆ? ನೀವು